Hello students, welcome to Mokshika Academy. So I hope ಎಲ್ಲ ಆಪ್ಷನ್ ಒಂದು ಚಾಯ್ಸ್ ಎಂಟ್ರಿನ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಚಾಯ್ಸ್ ಎಂಟ್ರಿ ಮಾಡಿದಿರ ಅವರೆಲ್ಲ ನಿನ್ನೆ ಮಂಗಳವಾರ ಮೋಸ್ಟ್ ಆಫ್ ದೆಮ್ ಹ್ಯಾವ್ ನಾಟ್ ಗಾನ್ ಟು ದಿ ಕಾಲೇಜ್. ಐ ಹೋಪ್ ಇವತ್ತೆಲ್ಲ ಹೋಗ್ತಾ ಇದ್ದೀರಾ. ಸೊ ಹೋಗ್ಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀವೇನೇನು ತಗೋಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಿಮಗೆ ಆಸ್ ಯೂಶುವಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರಬೇಕಾಗತ್ತೆ. ಸರ್ ಇದಕ್ಕೆ ಅಟೆಸ್ಟೇಷನ್ ಬೇಕಾ ಬೇಡ? ಸೊ ಇಲ್ಲಿ ಒಂದೊಂದೇ ಡಾಕ್ಯುಮೆಂಟ್ಗೆ ಏನೇನು ಬೇಕಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ PGCET ಅಡ್ಮಿಷನ್ ಟಿಕೆಟ್ ಕೇಳ್ತಾರೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಸೊ ಯು ಡೂ ಸಮಥಿಂಗ್ ಎಲ್ಸ್. ಓಕೆ, ಸೊ ಏನಾದ್ರು ರೀಸನ್ ಕೊಡಿ ನೀವು. ಸೊ ಇದೇನು ಯಾಕಂತ ಹೇಳಿದ್ರೆ ಕಾಲೇಜ್ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿರೋದ್ರಿಂದ ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಕಾಲೇಜಲ್ಲಿ ಏನಾದರೂ ಬೇಕೇ ಬೇಕು ಅಂತ ಹೇಳಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ. ಸೊ ಅದಕ್ಕೆ ಏನಾದ್ರು ಬೇರೆ ಒಂದು ಪರಿಹಾರ ಹುಡ್ಕೋಣ. ಸೊ ನೆಕ್ಸ್ಟ್ ಒರಿಜಿನಲ್ ಕಾಪಿ ಆಫ್ ಚಲನ್ ಪೇಡ್ ಫಾರ್ PGCET. ಇನ್ ಕೇಸ್ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಪೇ ಮಾಡಿದ್ರೆ ಚಲನ್ ತಗೊಂಡು ಅದನ್ನ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅದಕ್ಕೂ ಕೂಡ ನಿಮ್ಗೆ ಪ್ರಿಂಟ್ಔಟ್ ಬರುತ್ತೆ. ಸೊ ಅದನ್ನು ಕೂಡ ತಗೊಂಡಿರಿ. ಸೊ ನೀವು ಯಾವ್ದ್ರಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡಿದಿರಾ ಅಥವಾ ಕಾರ್ಡ್ ಮುಖಾಂತರ ಪೇ ಮಾಡಿದಿರಾ, ಸೊ ಅದ್ರ ಸ್ಟೇಟ್ಮೆಂಟ್ ಇರುತ್ತೆ, ಅದನ್ನ ತಗೊಂಡ್ರು ಸಾಕು ನಿಮ್ಗೆ. ಸೊ ಒರಿಜಿನಲ್ ಕಾಪಿ ಆಫ್ ದಿ ಚಲನ್ ಪೇಡ್. ಸೊ ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಎಲ್ಲ ಬರೀ ಚಲನ್ ಮಾತ್ರ ಇತ್ತು. ಸೊ ಆನ್ಲೈನ್ ಪೇಮೆಂಟ್ ಆಪ್ಷನ್ ಇರಲಿಲ್ಲ ಸರಿಯಾಗಿ. ಸೊ ಈ ಸಲ ಎಲ್ಲಾ ಪೇಮೆಂಟ್ ಆಪ್ಷನ್ ಕೊಟ್ಟಿರೋದ್ರಿಂದ ಸೊ ಇನ್ ಕೇಸ್ ನೀವು ಯಾವ್ದ್ರಲ್ಲಿ ಪೇಮೆಂಟ್ ಮಾಡಿರ್ತೀರಾ ಅದರದ್ದು ಏನು ಒಂದು ಪೇಮೆಂಟ್ ನಮ್ ನಂಬರ್ ಇರುತ್ತೆ ನಿಮ್ದು, ಆ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದನ್ನ ನೀವು ತಗೊಂಡಿಟ್ಕೊಂಡ್ರೆ ಸಾಕು. ಇನ್ ಕೇಸ್ ಆನ್ಲೈನ್ ಮಾಡಿದ್ರೆ ಅದೇನು ವರಿ ಮಾಡ್ಕೋಬೇಡಿ ನೀವು. ಸೊ ಈ ಮೂರಕ್ಕೂ ಅಟೆಸ್ಟೇಷನ್ ಏನ್ ಬೇಕಾಗೋದಿಲ್ಲ. ಓಕೆ, ಸೊ ಫಸ್ಟ್ ಒಂದು ಫೋರ್ಮೋಸ್ಟ್ ಬರೋದು ನಿಮ್ಗೆ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಲ್ ಸೆಮಿಸ್ಟರ್ಸ್. ನೋಡಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಿಮ್ಗೆ ಏನು NEP ಸ್ಟೂಡೆಂಟ್ಸ್ಗೆ ಡಿಜಿಲಾಕರ್ ಏನ್ ತಗೊಂಡಿದ್ದೀರಾ ಅದನ್ನೇ ತಗೊಳ್ಳಿ. ಫಸ್ಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ ಅದನ್ನ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡಿರಿ. ನಿಮ್ಮ ಕಾಲೇಜ್ ಯಾರು ಪ್ರಿನ್ಸಿಪಲ್ ಇದಾರೆ ಅವ್ರದ್ದು ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಳ್ಳಿ. ಅಟೆಸ್ಟೇಷನ್ ಬಗ್ಗೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ PDC ಅಂತ ಹೇಳ್ತೀವಿ, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಇದು ಯೂನಿವರ್ಸಿಟಿಯಲ್ಲಿ ಕೊಡ್ತಾರೆ. ಇದು ಕಂಪಲ್ಸರಿ ಕೇಳ್ತಾ ಇದ್ದಾರೆ, ಎಲ್ಲಾ ಕಾಲೇಜಲ್ಲೂ ಕಂಪಲ್ಸರಿ ಕೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ಮಾಡಿಸ್ಕೊಳ್ಳಿ. ಸ್ಟಡಿ ಸರ್ಟಿಫಿಕೇಟ್ 1 to 10th ಅಂಡ್ ಆಲ್ಸೋ PUC ಡಿಗ್ರಿ. ಪ್ಲೀಸ್ ನೋಟ್ ದಿಸ್, 1 to 10th ಅಂತ ಹೇಳ್ತಾನೆ, ಬಟ್ 1 to ಡಿಗ್ರಿ ಕೇಳ್ತಾ ಇದಾರೆ ಎಲ್ಲ ಕಾಲೇಜಲ್ಲೂ. ನೀವು ಫಸ್ಟ್ PUC ಸೆಕೆಂಡ್ PUC ಡಿಗ್ರಿ ಮೂರಲ್ಲೂ ಓದಿದ್ರೆ ದಯವಿಟ್ಟು ಆ ಕಾಲೇಜಲ್ಲಿ ಅದನ್ನು ಕೂಡ ತಗೊಂಡಿಟ್ಕೊಂಡಿರಿ. ಅಂಡ್ ಆಲ್ಸೋ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇವಿಷ್ಟು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 2 ಸೆಟ್ ಫೋಟೋ ಕಾಪಿ ಮಾಡ್ಕೊಳ್ಳಿ ಜೆರಾಕ್ಸ್ ಅನ್ನ. ಅದನ್ನ ನೀವೇನ್ ಮಾಡ್ಬೇಕು, ಗೆಜೆಟೆಡ್ ಆಫೀಸರ್ ಹತ್ರ ಸಿಗ್ನೇಚರ್ ಅಂಡ್ ಸೀಲ್ ತಗೋಬೇಕು. ನೋಡಿ ಗೆಜೆಟೆಡ್ ಆಫೀಸರ್ಸ್ ಅಂತ ಹೇಳಿದ್ರೆ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗ್ತಾರೆ. ಅಂದ್ರೆ A B ಇಲ್ಲಿ ಯಾರು ಇರ್ತಾರೆ, ಗ್ರೇಡ್ A ಗ್ರೇಡ್ B ಇಲ್ಲಿ ಅವರೆಲ್ಲ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ಸ್, ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಗೌರ್ಮೆಂಟ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗ್ತಾರೆ, ಅವರು ಅಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ತಹಸೀಲ್ದಾರು ಅಥವಾ ನಿಮ್ಗೆ ಇನ್ ಕೇಸ್ ಸೀಲ್ ಯಾರಿರುತ್ತೆ, ಗೌರ್ಮೆಂಟ್ ಅಫಿಷಿಯಲ್ ಹತ್ರ ಸೀಲ್ ಯಾರಿರುತ್ತೆ ಅವ್ರ ಹತ್ರ ಎಲ್ಲ ಗೌರ್ಮೆಂಟ್ ಡಾಕ್ಟರ್ಸ್ ಕೂಡ ಆಗುತ್ತೆ. ಸೊ ಎಲ್ಲಾರಾಗುತ್ತೆ. ಒಟ್ನಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಅವ್ರನ್ನ ಗೆಜೆಟೆಡ್ ಆಫೀಸರ್ಸ್ ಅಂತ ಹೇಳ್ತೀವಿ. ಗ್ರೇಡ್ A ಗ್ರೇಡ್ B ಇರ್ತಕ್ಕಂಥವ್ರು, ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅವ್ರ ಹತ್ರ ಸೀಲ್ ಇದ್ರೆ ಸಾಕು. ಅದನ್ನ ನೀವು 2 ಕಾಪಿನ ಟೆಸ್ಟ್ ಮಾಡಿಸ್ಕೊಂಡು ದಯವಿಟ್ಟು ನೀವು ಇಟ್ಕೊಂಡಿದ್ರೆ ಒಳ್ಳೇದು. ಇದಲ್ಲದೆ ನಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇನ್ ಕೇಸ್ ನೀವು ಯೂನಿವರ್ಸಿಟಿ ಚೇಂಜ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿಲಿ ಓದ್ತಾ ಇದ್ರೆ ಈಗೇನ್ ಮಾಡ್ತೀರಾ, VTU ರೀಜನಲ್ ಸೆಂಟರ್ VTU ಯೂನಿವರ್ಸಿಟಿಗೆ ಹೋಗ್ತೀರಾ, ವಿಶ್ವೇಶ್ವರಯ್ಯ ಟೆಕ್ನಾಲಜಿ. ಅವಾಗ ನಿಮ್ಗೆ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳ್ತಾರೆ. ಐ ರಿಪೀಟ್, ಮೈಗ್ರೇಷನ್ ಸರ್ಟಿಫಿಕೇಟ್ ಇಸ್ ರಿಕ್ವೈರ್ಡ್. ಸೊ ನಿಮ್ಗೆ 9th 1 ಅಂತ ಹೇಳಿದ್ರೆ 10th 1 ಅಂತ ಹೇಳಿದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್. ಇದಕ್ಕೆ ಬೇಕಾದ್ರೆ ಟೈಮ್ ಕೊಡ್ತಾರೆ ನಿಮ್ಗೆ. ಓಕೆ, ಇದಕ್ಕೆ ಬೇಕಾದ್ರೆ ಟೈಮ್ ಕೊಡ್ತಾರೆ, ನೀವು ಅಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ. ಯಾಕಂತ ಹೇಳಿದ್ರೆ ಮೈಗ್ರೇಷನ್ ಸರ್ಟಿಫಿಕೇಟ್ ನಿಮ್ಗೆ ಗೊತ್ತಿರೋದಿಲ್ಲ ಯಾವ ಕಾಲೇಜ್ ಜಾಯ್ನ್ ಆಗ್ತೀರಾ ಅಂತ. ಸೊ ಹಾಗಾಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗ್ತದೆ. ಸೊ ನಾ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. PGCET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಷನ್ ಟಿಕೆಟ್, ಒರಿಜಿನಲ್ ಕಾಪಿ ಆಫ್ ದಿ ಚಲನ್ ಪೇಡು, ಇನ್ ಕೇಸ್ ಚಲನ್ ತಗೊಂಡ್ ಮಾಡಿದ್ರೆ, ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅದ್ರ ಡೀಟೇಲ್ಸ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್, PDC, ಸ್ಟಡಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಆಲ್ಸೋ
One more thing is required is migration certificate. ಅಂಡ್ ಆಲ್ಸೋ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಬಂದಿದೆಯಲ್ಲ, ಅಕ್ನಾಲಜ್ಮೆಂಟ್ ಅಲ್ಲಿ ಏನೇನಿದೆ ಅದನ್ನೇ ನಾನು ಹಾಕಿರೋದಿಲ್ಲ ನೋಡಿ. ಅಕ್ನಾಲಜ್ಮೆಂಟ್ ಅಲ್ಲಿ ಏನೇನಿದೆ ಅದನ್ನೇ ಹಾಕಿರೋದು. ಸೊ ಅಕ್ನಾಲಜ್ಮೆಂಟ್ ಅಲ್ಲಿ ಏನೇನು ಎಸ್ ಇದೆ ನಿಮ್ಮ ಹತ್ರ, ಏನೇನು ಎಸ್ ಇದೆ, ವೈ ಇದೆ, ಐ ಮೀನ್ ಎಸ್ ಇದೆ, ಅದನ್ನ ನೀವು ಕಂಪಲ್ಸರಿ ತಗೊಂಡೋಗ್ಬೇಕಾಗತ್ತೆ. ಓಕೆ, ಸೊ ಇದು ಕೆ ಅಥಾರಿಟಿಯಲ್ಲಿ ಇರ್ತಕ್ಕಂಥದ್ದು 1 to ಸ್ಟಡಿ ಸರ್ಟಿಫಿಕೇಟ್. ಸೊ ಈಗ ಏನ್ ಹೇಳಿದೆ ಅದನ್ನೇ ಇಲ್ಲೂ ಕೂಡ ನಿಮ್ಗೆ ರಿಪಿಟೇಷನ್ಸ್ ಆಗುತ್ತೆ. ಸೊ ಪ್ಲೀಸ್ ಇವಿಷ್ಟು ಡಾಕ್ಯುಮೆಂಟ್ ನ ನೀವು ಕಾಲೇಜ್ಗೆ ಹೋಗೋದಕ್ಕೆ ಮುಂಚೆ 2 ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋದ್ರೆ ಕಂಪ್ಲೀಟ್ ಪ್ರೋಸೆಸ್ ಅನ್ನು ಮುಗಿಸ್ಕೋಬಹುದು. ಅಂಡ್ ಆಲ್ಸೋ ಐ ಫರ್ಗಾಟ್ ನಿಮ್ಮ ಅಡ್ಮಿಷನ್ ಆರ್ಡರ್, ನನ್ನ ಅಡ್ಮಿಷನ್ ಆರ್ಡರ್ ಮರ್ತ್ಬಿಟ್ಟೆ. ಸೊ ಅಡ್ಮಿಷನ್ ಆರ್ಡರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ 11th ಬಂದು ಅಡ್ಮಿಷನ್ ಆರ್ಡರ್. ನೀವೇನು ಫ್ರೀ ಪೇಮೆಂಟ್ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ತಗೋತೀರಾ, ಅದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ಇವಿಷ್ಟು ಡಾಕ್ಯುಮೆಂಟ್ ನ ನೀವು ತಗೊಂಡೋದ್ರೆ ಕಾಲೇಜಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೆ ಅಡ್ಮಿಷನ್ ಆಗ್ತದೆ. ಇನ್ ಕೇಸ್ ಯಾವ್ದಾದ್ರು ಕಾಲೇಜಲ್ಲಿ ಬೇರೆ ಸರ್ಟಿಫಿಕೇಟ್ ಕೇಳಿದ್ರೆ ಅದನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಬೇರೆ ವಿದ್ಯಾರ್ಥಿಗಳಿಗೆ ತಿಳಿಸ್ತೀನಿ. ಥ್ಯಾಂಕ್ ಯು.